ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ. ಕತೆಗಳನ್ನು ಕೇಳಿ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ. ನನ್ನೆದೆಯ ಬಾಂದಳದಿ ಕಥೆಯ 33ನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ. ಹಾಗಾದರೆ 34ನೇ ಅಧ್ಯಾಯವನ್ನು ಶುರು ಮಾಡೋಣ. ತೆಳು ಹಳದಿ ನೇರಳೆ ಬಣ್ಣದ ಕಾಂಬಿನೇಷನ್ ಸೀರೆಯಲ್ಲಿ ನೋಡಿದವರ ದೃಷ್ಟಿ ತಾಗುವಂತೆ ಕಾಣ್ತಾ ಇದ್ಲು ನಕ್ಷತ್ರ. ಹೆಚ್ಚೇನು ಮೇಕಪ್ ಇಲ್ಲದೆ ಸಿಂಪಲ್ ಆಗಿ ಮೊದಲ ಬಾರಿ ಸೀರೆಯಲ್ಲಿ ನೋಡಿದವಳನ್ನು ಕಂಡು ನವೀನ್ಗಂತೂ ರಸದೌತಣ. ಮನಸ್ಸು ಕದ್ದವಳು ಮನದರಸಿಯಾಗಿ ಬರಲು ಬಲಗಾಲಿಟ್ಟು ಸಿದ್ಧವಾಗಿದ್ದಳು. ಪ್ರಪೋಸ್ ಮಾಡಬೇಕೆಂದೇ ಮೊದಲೇ ರೆಡಿಯಾಗಿ ತಂದಿದ್ದ ಗುಲಾಬಿ ಹೂಗುಚ್ಛವನ್ನು ಎತ್ತಿ ನವೀನ್ ಕೈಗೆ ಕೊಟ್ಟಿದ್ದ. ಕೈಲಿ ಹೂಗುಚ್ಛ ಹಿಡಿದು ವಿಶ್ವನಾಥರ ಎದುರಿಗೆ ಮಂಡಿ ಊರಿ ಕೂತ ನವೀನ್, ಮಾವ, ನಿಮಗೆ ನಿಮ್ಮ ಮಗಳೇ ರಾಜ್ಕುಮಾರಿ. ನೀವವಳನ್ನು ಯಾವ ರಾಜ್ಕುಮಾರಿಗಿಂತನೂ ಕಮ್ಮಿಯಾಗಿ ಸಾಕಿಲ್ಲ. ಅಪ್ಪನೆಂಬ ರಾಜನಿಗೆ ಮಗಳೇ ರಾಜ್ಕುಮಾರಿ. ನಿಮ್ಮ ರಾಜ್ಕುಮಾರಿನ ನಾನು ರಾಣಿ ಥರ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡ್ಕೋತೀನಿ. ನನ್ನ ಹೃದಯ ಸಾಮ್ರಾಜ್ಯಕ್ಕೆ ನಿಮ್ಮ ಮಗಳನ್ನು ಮಹಾರಾಣಿ ಮಾಡ್ಕೋಬೇಕು ಅಂದಿದ್ದೀನಿ. ನಿಮ್ಮ ಮಗಳನ್ನು ನಿಮ್ಮಷ್ಟು ಚೆನ್ನಾಗಿ ನೋಡ್ಕೋತೀನೋ ಇಲ್ವೋ ಗೊತ್ತಿಲ್ಲ, ಆದರೆ ನಿಮ್ಮ ಮನಸ್ಸಿಗೆ ಸಮಾಧಾನ ಆಗೋ ಹಾಗೆ ನೋಡ್ಕೋಬಲ್ಲೆ ಅನ್ನೋ ನಂಬಿಕೆ ನನಗಿದೆ. ನಿಮಗೂ ನಂಬಿಕೆ ಇದ್ದರೆ ನಿಮ್ಮ ಮಗಳನ್ನು ನಾನು ಮದುವೆ ಆಗ್ಬೋದಾ? ಡ್ಯಾಡ್ ಪ್ರಿನ್ಸಸ್, ವಿಲ್ ಯು ಮ್ಯಾರಿ ಮೀ ಅಂತ ಕೇಳಿದ್ದ. ಆಗ ತಾನೇ ನರ್ಸ್ ಬಟ್ಟೆಯಲ್ಲಿ ಸುತ್ತಿಕೊಂಡು ಬಂದು ಕೊಟ್ಟಂತಿದೆ ಮಗಳನ್ನು. ಮಗಳಾಗಲೇ ಮದುವೆಗೆ ಸಿದ್ಧವಾಗಿ ಸೀರೆ ಉಟ್ಟು ತೊಡೆ ಮೇಲೆ ಕೂತಿದ್ದಾಳೆ. ಗೌಡರ ಪ್ರಸ್ತಾಪಕ್ಕೆ ಎರಡನೇ ಯೋಚನೆ ಮಾಡದೆ ಒಪ್ಪಿಗೆ ಏನೋ ಸೂಚಿಸಿದೆ. ಮಗಳನ್ನು ಅಪರಂಜಿ ಅಂತ ಹುಡುಗನಿಗೆ ಕೊಡುತ್ತಿದ್ದೇನೆ. ತಂದೆಯ ಮನಸ್ಸಿಗೆ ಸಮಾಧಾನ ಆಗಿತ್ತು. ಹುಟ್ಟಿದ ಮನೆಯನ್ನು ಬಿಟ್ಟು ಹೋಗೋ ಸಂಕಟ ಶುರುವಾಗಿತ್ತು. ಅಪ್ಪನ ಮಡಿಲಿನಿಂದ ಜಾರುವ ವೇಳೆ ಗಟ್ಟಿಯಾಗಿ ಅಪ್ಪನನ್ನು ತಬ್ಬಿಕೊಂಡಳು ನಕ್ಷತ್ರ. ಬಂಗಾರ, ಈಗಲೇ ಏನು ಕರ್ಕೊಂಡು ಹೋಗಲ್ಲ ಕಣೋ. ನೋಡು, ನವೀನ್ ಎಷ್ಟು ಚೆನ್ನಾಗಿ ಅಪ್ಪನ ಹತ್ರ ಒಪ್ಪಿಗೆ ಕೇಳ್ತಿದ್ದಾರೆ, ನಿನ್ನ ಆಸೆ ಹಾಗೆ ಅಂತ ಸಮಾಧಾನ ಮಾಡಿದರು ವಿಶ್ವನಾಥರು. ದೂರದಲ್ಲಿ ನಿಂತಿದ್ದ ಜೀವನ್ ಓಡಿ ಬಂದು ಅಪ್ಪನನ್ನು ಅಕ್ಕನನ್ನು ಹಿಂದೆಯಿಂದ ತಬ್ಬಿಕೊಂಡಿದ್ದ. ಎಲ್ಲರ ಕಣ್ಣಾಲಿಗಳು ತುಂಬಿ ಬಂದವು. ಶರದಿ, ಸ್ನೇಹ ಕೂಡ ಅಳೋದಿಕ್ಕೆ ಶುರು ಮಾಡಿದರು. ಮದುವೆ ಪ್ರಸ್ತಾಪ ಮಾಡಲು ಬಂದ ದಿನ ಹಿಂದಿರುಗಿ ಬಂದಾಗ ಗೌಡರು ಸಪ್ಪಗಾಗಿದ್ದಕ್ಕೆ ಕಾರಣ ತಾರಾ ಮತ್ತು ಸುಧಾಮಣಿಯವರಿಗೆ ಸಿಕ್ಬಿಟ್ಟಿತ್ತು. ಅಪ್ಪಟ ಅಪರಂಜಿಯಂತಹ ಹುಡುಗಿ ನಾನು ದುಡುಕಿ ಕಳ್ಕೊತಾ ಇದ್ನಲ್ಲ ಅಂತ ಅಂದ್ಕೊಂಡಿದ್ರು. ನಕ್ಷು, ಜೀವು, ಏನಿದು ಮಕ್ಕಳು ಥರ? ಪೂರ್ಣಿಮಾ ಹತ್ತಿರ ಬಂದು ತಿಳಿ ಹೇಳಿದರು ಜೀವನ್ನ ಬಿಡಿಸುತ್ತಾ. ನನ್ನ ಮಗಳು ನನಗೆ ರಾಜ್ಕುಮಾರಿನೇ. ಅವಳಿಗೆ ಇದುವರೆಗೂ ನೋವಾಗ್ದಂಗೆ ನೋಡ್ಕೊಳ್ಳೋದಕ್ಕೆ ನನ್ನ ಶಕ್ತಿ ಮೀರಿ ಪ್ರಯತ್ನ ಮಾಡಿದ್ದೀನಿ. ಹುಡುಗಾಟಿಕೆಲೇ ಬೆಳೆದಿದ್ದಾಳೆ, ಇನ್ನೂ ಚಿಕ್ಕವಳು. ತಿಳಿದೇ ತಪ್ಪುಗಳನ್ನು ಮಾಡಿದ್ರೆ ಕ್ಷಮಿಸಿ, ತಿಳಿಸಿ ಬುದ್ಧಿ ಹೇಳಿ ನೋಡ್ಕೊಪ್ಪ ಅಂತ ಕೈ ಚಾಚಿ ನಿಂತಿದ್ದ ನವೀನ್ನ ಕೈಗೆ ಹಾಕಿದ್ರು. ಅಷ್ಟು ಹೇಳೋ ಅಷ್ಟರಲ್ಲಿ ಅವರ ಗಂಟಲು ಬಿಗಿದಿತ್ತು. ಸಾಕು ಎಲ್ಲರೂ ಹತ್ತಿದ್ದು, ಈಗ ಎಂಜಾಯ್ಮೆಂಟ್ ಟೈಮ್ ಎನ್ನುತ್ತಾ ನವೀನ್ ನಕ್ಷುನ ಹಾಗೆ ಎತ್ಕೊಂಡು ಅವಳ ರೂಮ್ಗೆ ಹೋಗಿರು, ನಾವು ಕರೆಯೋವರೆಗೂ ಹೊರಗೆ ಬರೋ ಹಾಗಿಲ್ಲ ಅಂತ ತಾಕೀತು ಮಾಡಿದ್ದರು ಹುಡುಗರೆಲ್ಲ. ಸರಿ ಎಂದು ನಕ್ಷತ್ರಗಳನ್ನು ಎತ್ತಿಕೊಂಡು ರೂಮಿಗೆ ಹೋದ ನವೀನ್. ಹೊರಗಿನಿಂದ ಚಿಲಕ ಹಾಕಿದ ಸದ್ದಾಯಿತು. ನಾಜಿಕೆಯ ಮುದ್ದೆಯಾಗಿ ತಲೆ ತಗ್ಗಿಸಿ ನಿಂತಿದ್ದಳು ನಕ್ಷತ್ರ. 3 ವರ್ಷದ ಪರಿಚಯವೆಲ್ಲ ಟುಸ್ಪಟಾಕಿಯಾಗಿತ್ತು. ಜನರ ಮಧ್ಯದಿಂದ ಬೇರ್ಪಟ್ಟು ಇಂಥದ್ದೊಂದು ಏಕಾಂತ ನವೀನ್ಗೆ ಬೇಕಿತ್ತು ಜರೂರಾಗಿ. ಗೋಡೆಗಾತು ನಿಂತವಳ ಸಮೀಪ ಹೋಗಿ, ಚುಕ್ಕಿ, ನಿಂಗಿದೆಲ್ಲ ಮೊದಲೇ ಗೊತ್ತಿತ್ತಾ ಎಂದ. ಹೌದು ಎಂದು ತಲೆಯಾಡಿಸಿದ್ದಳು. ಬೊಗಸೆಯಲ್ಲಿ ಮುಖವಿಡಿದ ನನ್ನವಳಿನ್ನೂ ಇವಳು ಎಂಬ ಸಂತೋಷದಿಂದ. ದೂರ ನಿಂತ್ಕೋ ಎನ್ನುತ್ತಲೇ ಇದ್ದಳು. ಆಸರೆಂಬಂತೆ ಶರ್ಟ್ ಹಿಡಿದಿದ್ದಳು. ತೀರಾ ಸಮೀಪಕ್ಕೆ ಬಂದು ಇನ್ನೇನು ಪ್ರೇಮ ಮುದ್ರೆ ಎತ್ತಿದ ಎಂದುಕೊಂಡು ಕಣ್ಮುಚ್ಚಿದ್ದಳು. ಮೊದಲ ಬಾರಿ ಸೀರೆಯಲ್ಲಿ ಕಣ್ತುಂಬಿ ನೋಡಿದ ವದನವ ಹಿಡಿದ ಕೈಗಳನ್ನು ಗೋಡೆಗಚ್ಚಿ ನಕ್ಷತ್ರ ಅತ್ತಿತ್ತ ಚಲಿಸದಂತೆ ಬಂಧಿಸುವವನಂತೆ. ಅಷ್ಟೇ ಸಿಹಿಯಾಗಿ, ಚುಕ್ಕಿ ಅಂದ. ಎಂದು ಸಿರಿದಳು. ಒಂದು ಡೌಟ್ ಕೇಳಲಾ? ಕೇಳು ಅಂದಳು ಬಿಗಿ ಹಿಡಿದ ಉಸಿರು ಬಿಟ್ಟು, ನಗುತ್ತಾ ಮುಖ ನೋಡುತ್ತಾ. ಈ ಫಸ್ಟ್ ನೈಟ್ ಯಾವಾಗ? ಎಂಗೇಜ್ಮೆಂಟ್ ಆದಮೇಲಾ, ಎಂಗೇಜ್ಮೆಂಟ್ಗಿಂತ ಮುಂಚೆನಾ? ನವೀನನ ಹರೆಯ ಗರಿಗೆದರಿತು. ಪೋಲಿ ಆಗೋಗಿದ್ಯಾ? ಎದೆಗೂಡಿಗೆ ಹೂವಂತೆ ಗುದ್ದತೊಡಗಿದಳು. ಕೈ ಹಿಡಿದುಕೊಂಡು, ಈಗಲಾದರೂ ಹೇಳೆ ಅಂದ ಆಸೆಗಣ್ಣಿನಿಂದ. ಇಷ್ಟ ಇಲ್ಲದೆ ಮದುವೆ ಆಗೋಕ್ಕೆ ಒಪ್ಕೊಂಡಿದ್ದೀನಾ ಅಂದಳು. ಇದೆಲ್ಲ ಯಾವಾಗಾಯಿತು? ಅಪ್ಪ ಮೊದಲೇ ಬಂದು ಕೇಳಿದ್ರಾ ಅಂತ ನವೀನ್ ಕೇಳಿದ್ದ. ಅವತ್ತು ಎಕ್ಸಾಮ್ಗಿಂತ ಮುಂಚೆ ಗ್ರೀನ್ ವ್ಯಾಲಿಲಿ ಸಿಕ್ಕಿದ್ವಲ್ಲ, ಅವತ್ತು ಮಾವ ಚಿಕ್ಕ ಮಾವ ಇಬ್ಬರು ಬಂದು ಕೇಳಿದ್ರು. ನಿಮ್ಗೆ ಒಪ್ಪಿಗೆ ಅಂದರೆ ಶಾಸ್ತ್ರೋಕ್ತವಾಗಿ ಬರ್ತೀವಿ ಅಂತ ಕೇಳಿದಾಗ ಅಪ್ಪ ಸೆಕೆಂಡ್ ಥಿಂಕ್ ಇಲ್ಲದೆ ಅಂದ್ಬಿಟ್ರು. ನನಗೇನು ಹೇಳಬೇಕು ಗೊತ್ತಾಗಲಿಲ್ಲ. ಅಪ್ಪ ಹೇಗೆ ಹೇಳ್ತಾರೋ ಹಾಗೆ ಅಂದೆ. ಮೆಂಟ್ಲು, ನಾನು ಓದಬೇಕು, ಏನಾದರೂ ಮಾಡು, ನೀನೇ ಎಲ್ಲರನ್ನೂ ಕನ್ವಿನ್ಸ್ ಮಾಡಬೇಕು ಈಗ. ತಗ್ಗಿಸಿದ ತಲೆ ಎತ್ತದೆ ಹೇಳಿದಳು. ಓಹೋ, ಅವತ್ತು ಅದಕ್ಕೆ ಅಮ್ಮೋರು ಚೂಡಿದಾರು ಹೂ ಬಳೆ ಎಲ್ಲ ಈಗ ಅರ್ಥ ಆಗ್ತಿದೆ ಅಂದ ನವೀನ್. ಅತ್ತೆ ಹೇಳಿದ್ರಂತೆ ಮಗಂಗೆ ಸರ್ಪ್ರೈಸ್ ಕೊಡಬೇಕು ಅಂತ.
ಶರ್ಟ್ ಬಟನ್ ಜೊತೆ ಆಟವಾಡುತ್ತಾ ಹೇಳಿದಳು. ನಾನು ಓದಬೇಕು ಕಣೋ ಎಂದಳು. ಇದಕ್ಕೇನಾ ಮೆಂಟ್ಲು, ನಾನು ಓದಬೇಕು ಕಣೋ ಅಂತ ಸೈಡಲ್ಲಿ ಇಟ್ಕೊಂಡಿರೋ, ಸಮಯ ಬಂದಾಗ ನೆನಪು ಮಾಡ್ಕೊ ಅಂದಿದ್ದು. ಅಣ್ಣನ ಹತ್ರ ಹೇಳಿದ್ದೆ, ಅವನ ಹತ್ರನೇ ಮಾತಾಡು, ಅವನ ಡಿಸಿಷನ್ ಮೇಲೆ ನಡೆಯೋದು ಅಂತ ಹೇಳ್ದ. ನಿನ್ನ ಎಜುಕೇಷನ್ ಜವಾಬ್ದಾರಿ ನಂದು, ಓಕೆನಾ? ಸರಿ, ಥ್ಯಾಂಕ್ ಯು, ಮುಖ ಉಬ್ಬಿಸಿ ಹೇಳಿದ್ದಳು. ಗಂಡಂಗೆ ಯಾರಾದರೂ ಥ್ಯಾಂಕ್ಸ್ ಹೇಳ್ತಾರಾ? ಪ್ಲೀಸ್ ಚುಕ್ಕಿ, ಮೆಮೊರಿಗೆ ಒಂದೇ ಒಂದು ಎನ್ನುತ್ತಾ ಬಡ ನಡುವ ಬಿಗಿಯಾಗಿ ಹಿಡಿದು ಕೊರಳ ಇಳಿಜಾರಿಗೆ ಮುತ್ತಿಟ್ಟಿದ್ದ. ಇಡಿಯಟ್, ಎಲ್ಲ ನಿನ್ನಿಂದಲೇ. ಹೀಗೆ ಪೋಲಿ ಥರ ಆಡಿನೇ ಇಷ್ಟು ಬೇಗ ಮದುವೆ ಮಾತುಕತೆ ಬಂದಿರೋದು ಮುನಿಸಿಕೊಳ್ಳುತ್ತಾ ಹೇಳಿದಳು. ಒಂದು ಸುತ್ತು ಸುತ್ತಿಸಿ ನಿಲುವುಗನ್ನಡಿಯ ಮುಂದೆ ನಿಲ್ಲಿಸಿಕೊಂಡು ಹಿಂದಿನಿಂದ ತಬ್ಬಿಕೊಂಡು, ಇಷ್ಟು ಮುದ್ದು ಹುಡುಗಿನ ಕಣ್ಣೆದ್ರಿಗಿಟ್ಕೊಂಡು ಸುಮ್ಮನೆ ಇರೋದಕ್ಕೆ ನಾನೇನು ಸನ್ಯಾಸಿನಾ? ನಿಂಗೇನು, ನೀನು ಓದಬೇಕು ತಾನೇ, ಅದ್ರ ಜವಾಬ್ದಾರಿ ನಂದು, ಅದ್ರ ಬಗ್ಗೆ ಯೋಚನೆ ಬಿಡು. ಲವ್ ಯು ಮೈ ಲೈಫ್ ಅಂದ ಕೊರಳ ಇಳಿಜಾರಿಗೆ ಮತ್ತೊಮ್ಮೆ ಮುತ್ತಿಕ್ಕುತ್ತಾ. ಬಾಗಿಲಿನ ಅಗುಳಿ ತೆಗೆದ ಸದ್ದಾಯಿತು. ಬಂಧನದಿಂದ ಬಿಡಿಸಿಕೊಂಡು ಅವನ ಕಡೆಗೆ ಬೆನ್ನು ಮಾಡಿಕೊಂಡು ನಿಂತಳು. ಇದೇನು ಹುಡುಗಿ ಮಾತಾಡೇ ಇಲ್ಲ, ಮಾತಾಡಲಿ ಅಂತ ಪ್ರೈವಸಿ ಅರೇಂಜ್ ಮಾಡಿದ್ರೆ ಇಬ್ಬರು ಒಂದೊಂದು ದಿಕ್ಕಿಗೆ ಮುಖ ಮಾಡ್ಕೊಂಡು ನಿಂತಿದ್ದೀರಾ ಅಂದ ಸತಿಗೆ. ಅವರಿಬ್ಬರು ಆ್ಯಕ್ಟಿಂಗ್ನಲ್ಲಿ ಪಂಟ್ರು, ನಿಂಗೆ ಗೊತ್ತಿಲ್ವೇನೋ ಅಂದ ಯತಿ ಶರ್ಟ್ ಮೇಲಿದ್ದ ಮಲ್ಲಿಗೆ ದಳವನ್ನು ತೆಗೆದು ಹಾಕುತ್ತಾ. ಅಲ್ವೇನೋ ನವಿ ಅಂದ. ನಕ್ಷು ಮಾತಾಡುದ್ಯಾ ಅಂದ ನವಿ. ಸತಿ ಒಪ್ಕೊಂಡಿದ್ದಾನೆ ಅಂದಳು. ನವಿ ನಕ್ಷುನ ಎತ್ಕೊಂಡು ರೂಮಿಂದ ಹಾಲ್ವರೆಗೂ ರೋಸ್ ಪೆಟಲ್ಸಿಂದ ಮಾಡಿರೋ ಹಾರ್ಟ್ಗಳ ಮೇಲೆ ಹೆಜ್ಜೆ ಇಟ್ಕೊಂಡು ಬರಬೇಕು. ಸುಮ್ಮನೆ ಬರೋದಲ್ಲ, ಆ ಹಾರ್ಟ್ಗಳ ಮೇಲೆ ನಿಮ್ಮ ಜರ್ನಿ ಆಫ್ ಲವ್ ಸಾಗಿ ಬಂದ ದಾರಿನ ವಿತ್ ಡೇಟ್ ಬರೆದಿದ್ದೀವಿ, ಅದನ್ನು ಓದ್ಕೊಂಡು ಬರಬೇಕು, ಆಯಿತಾ ಅಂದ ಸತಿ. ಮಗ, ಲವ್ ಯು ಬೋತ್ ಅಂದು ಗೆಳೆಯರಿಬ್ಬರನ್ನು ತಬ್ಕೊಳ್ತಾ ಹೇಳ್ದ. ನಿನ್ನ ಮದುವೆ ಕಣೋ ಮೆಮೊರಬಲ್ ಮಾಡಲಿಲ್ಲ ಅಂದರೆ ನಿನ್ನ ಪ್ರೀತಿಗೆ ಸಾಕ್ಷಿಯಾಗಿದ್ದಕ್ಕೆ ಏನು ಪ್ರಯೋಜನ ಹೇಳು? ನಾಳೆ ನಿಮ್ಮ ಹುಟ್ಟೋ ಮಕ್ಕಳು ನಮ್ಮನ್ನು ಅಪ್ಪನ ಲವ್ ಸ್ಟೋರಿ ಹೇಳಿ ಅಂತ ಅಂದರೆ ಹೇಳಕ್ಕೆ ಬೇಕಲ್ವಾ? ನಾವಷ್ಟೇ ಅಲ್ಲ, ನಿನ್ನ ತಮ್ಮಂದ್ರದ್ದು ಪಾಲಿದೆ ಇದರಲ್ಲಿ ಅಂದ ಸತಿ ಕೊಂಚ ಭಾವುಕನಾಗಿ. ಮಗ, ಮಕ್ಕಳು ನಮ್ಮಪ್ಪ ಅಮ್ಮನ ಮದುವೆನ ನಾವೇ ನೋಡಿಲ್ಲ ಅಂತ ಕೇಳಲ್ವೇನೋ ಅಂದ ನವೀನ್ ಅಕ್ಕಪಕ್ಕ ಹಿರಿಯರಾದರೂ ಇಲ್ಲದನ್ನು ಖಾತ್ರಿಪಡಿಸಿಕೊಂಡು. ತಾವು ಅಂಥವ್ರು ಅಂತಾನೆ ಗೌಡ್ರು ಮಾತುಕತೆಗೆ ಬಂದಿರೋದು. ಎತ್ತಾಕೊಂಡು ಹೋಗ್ತೀನಿ ಅಂತಿದ್ದಲ್ಲ, ಅದೆಲ್ಲ ಏನು ಬೇಡ, ಎತ್ಕೊಂಡು ಬಾ ಸಾಕು ಯತಿ ಹೇಳಿದ. ಬರೀ ನನಗೆ ಟಾಸ್ಕ್ಗಳನ್ನು ಇಟ್ಟಿದ್ದೀರಲ್ಲೋ, ಇದು ಮೋಸ ಅಂದ ನವೀನ್ಗೆ. ಅವಳಿಗೂ ಇದೆ ಹಿರಿ ಎನ್ನುತ್ತಾ ಈಗ ನಕ್ಷತ್ರ ಮೊದಲಿಗೆ ಒಂದು ಕವನ ಹೇಳ್ತಾಳೆ ಅಂದ ಸತಿ. ಸಡನ್ನಾಗಿ ಹೇಳಿ ಅಂದರೆ ಹೇಗೆ ಹೇಳಿ? ಸಡನ್ನಾಗಿ ಅವ್ನು ಪ್ಲ್ಯಾನ್ ಮಾಡಿ ಪ್ರಪೋಸ್ ಮಾಡಲಿಲ್ವಾ? ಹಾಗೇ ಹೇಳು ಬೇಗ, ನಮ್ಮ ಹುಡುಗ ಎತ್ಕೊಳ್ಳೋದಕ್ಕೆ ರೆಡಿ ಇದ್ದಾನೆ ಅಂದ ಸತಿ. ಖಾಲಿ ಹಾಳೆಯಂಥ ಮನದ ಮೇಲೆ ಶುರುವಾಯಿತು ಪ್ರೀತಿಯ ಚುಕ್ಕಿ, ಭಾವನೆಗಳ ಬೆಸೆಯುತ್ತಾ ರಂಗೇರುತ್ತಾ ತಯಾರಾಗುತ್ತಿದೆ ನವನವೀನ ಪ್ರೀತಿಯ ರಂಗೋಲಿ. ಭುವಿ ನಾನು, ಬಾನು ಅವನು, ನಕ್ಷತ್ರ ಪುಂಜಗಳ ಬೆಳಕಲಿ, ಸಿಡಿಲು ಗುಡುಗುಗಳ ಅಬ್ಬರದ ವಾದ್ಯಗೋಷ್ಠಿಯಲ್ಲಿ, ಮಿಂಚಿನ ಪುಷ್ಪವೃಷ್ಟಿಯಲ್ಲಿ ಭುವಿಯಿಂದ ಬಾನಿನೆಡೆಗೆ ಸಾಗುತ್ತಿದೆ ಮೊಹಬತ್ತಿನ ಮೆರವಣಿಗೆ. ವಾವ್, ಈಗ ಎತ್ಕೊಳ್ಳೋ ನವಿ ಎಂದರು ಹುಡುಗರೆಲ್ಲ. ಹಲೋ ಇರಿ, ಈಗ ಗಂಡು ಹೆಣ್ಣು ಸಮಾನರು, ನಮ್ಮ ಹುಡುಗಿ ಹೇಳಿಲ್ವಾ? ನಿಮ್ಮ ಹುಡುಗನೂ ಹೇಳಿ ಒಂದು. ಸ್ನೇಹ ಸವಾಲಾಕಿದ್ಲು. ಬಂದ್ರೋ, ಇನ್ನು ಬರೀ ಹುಡುಗಿ ನೋಡೋ ಶಾಸ್ತ್ರಕ್ಕೆ ಬಂದಿರೋದು, ಮುಂದೆ ಇನ್ನೂ ಬೇಕಾದಷ್ಟಿದೆ ಅಂದ ನಕ್ಷತ್ರಳ ದೊಡ್ಡಪ್ಪನಿಗೆ ವಿಶ್ವನಾಥರೇ. ಅಣ್ಣ, ಅವ್ರುಗಳ ಸಂತೋಷ ಬಿಡು ಮಾಡಲಿ. ನೋಡು, ಯಾರ ಮನೆಯಲ್ಲಾದರೂ ಹುಡುಗಿ ನೋಡೋಕ್ಕೆ ಬರೋದೇ ಇಷ್ಟು ವಿಜೃಂಭಣೆಯಾಗಿ ಆಗ್ತಾ ಇತ್ತಾ? ನನಗೆ ನನ್ನ ಮಗಳು ಖುಷಿನೇ ಮುಖ್ಯ ಅಂತ ಹೇಳಿದ್ರು. ನಕ್ಷತ್ರಳನ್ನು ಎತ್ತಿಕೊಂಡು ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಾ, ಮನದ ಗೋಡೆಯ ತುಂಬೆಲ್ಲ ಬರೀ ಇವಳದೇ ಮೊಹಬತ್ತಿನ ಹಸ್ತಾಕ್ಷರಗಳು, ಮನದಲ್ಲೀಗ ನಿತ್ಯವೂ ರಂಗುರಂಗಿನ ಬಯಕೆಗಳ ಹೋಲಿ, ಢವಗುಡುವ ಹೃದಯದಲ್ಲೀಗ ಒಲವಿನ ತಕದಿಮಿತ, ಮನದ ಗೋಡೆಯ ಮೇಲೆಲ್ಲ ಕಾದಿಟ್ಟ ಬಯಕೆಗಳ ನೆರಳಿನ ನರ್ತನ, ಆಸೆಗಳ ಶೃಂಗಾರಕ್ಕೆ ಕಣ್ಣೋಟವೇ ಕನ್ನಡಿ, ಮುಖಭಾವವೇ ರಾಗರತಿಯ ರಂಗಿನಾರತಿ, ಅದುರುವ ಅದರಗಳ ಕಂಪನದ ತರಂಗಗಳೇ ಒಲವಿನ ರಂಗೋಲಿ, ಬಿಸಿಯುಸಿರೇ ಒಲವಿನ ಆಮಂತ್ರಣ, ಮನದ ಮರುಭೂಮಿಯ ತುಂಬೆಲ್ಲ ಬರೀ ಇವಳದೇ ಪಿಸಿನುಡಿಗಳ ಮಾರ್ಧನಿ. ಲವ್ ಯು ಚುಕ್ಕಿ, ಲವ್ ಯು ಮೈ ಲೈಫ್ ಅಂದ. ರೋಸ್ ಪೆಟಲ್ಸ್ಗಳಿಂದ ಮಾಡಿದ ಹಾರ್ಟ್ಗಳ ಮೇಲೆ ಫಸ್ಟ್ ಟೈಮ್ ಬಸ್ನಲ್ಲಿ ನೋಡಿದ್ದು, ಕಾಲೇಜಿನಲ್ಲಿ ಮೀಟ್ ಮಾಡಿದ್ದು, ಜಾತ್ರೆಯಲ್ಲಿ ಗೌಡರ ಜೊತೆ ಪರಿಚಯ ಮಾಡಿದ್ದು, ಹೀಗೆ ಮುಖ್ಯವಾದವುಗಳನ್ನೆಲ್ಲ ಹೇಳುತ್ತಾ ಬಂದು ಕೊನೆಗೆ ಇಬ್ಬರ ಹೆಸರು ಬರೆದಿದ್ದ ದೊಡ್ಡ ಆರ್ಟ್ ಒಳಗೆ ನಕ್ಷತ್ರಗಳನ್ನು ಇಳಿಸಿ ತಾನು ಪಕ್ಕದಲ್ಲಿ ನಿಂತು, ಇಷ್ಟಾದ ನಮ್ಮ ಜರ್ನಿ ಆಫ್ ಲವ್ ಈಗ ನಿಮ್ಮ ಮುಂದೆ ಮದುವೆ ಹಂತಕ್ಕೆ ಬಂದು ನಿಂತಿದೆ ಅಂದ. ಈ ಜರ್ನಿಲಿ ನನಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಯಾರಿಗಾದರೂ ಹರ್ಟ್ ಮಾಡಿದರೆ ಕ್ಷಮಿಸಿಬಿಡಿ ಚುಕ್ಕಿ, ನಿನ್ನ ಮೇಲಂತೂ ಸರ್ವಾಧಿಕಾರಿ ಧೋರಣೆ ಮಾಡಿದ್ದೀನಿ, ಅದೆಲ್ಲ ನಿನಗೋಸ್ಕರ, ನಿನ್ನ ಪ್ರೀತಿಗೋಸ್ಕರ ಮಾಡಿದ್ದು, ಕ್ಷಮಿಸು ನನ್ನ ಅಂದ ನವೀನ್. ಎಲ್ಲರಿಗೂ ಸ್ಪೀಚ್ಲೆಸ್ ಅನ್ನಿಸುವಷ್ಟು ಮಾತು ಮೂಕಾಗಿತ್ತು. ಹುಡುಗರದೆಲ್ಲ ಮುಗ್ದಿದ್ರೆ ನಾವು ದೊಡ್ಡವರು ಮುಂದಿನ ಮಾತುಕತೆ ಶುರು ಮಾಡೋದಾ? ಗೌಡರು ಸತಿ ಕಡೆ ನೋಡಿ ಹೇಳಿದರು. ಮುಂದುವರಿಸಿ, ನಮ್ದಿನೇನಿಲ್ಲ ಅಂದ ಸತಿ.
ಫೋಟೋಶೂಟ್ ಆಗಿಲ್ಲ ಇನ್ನೂ ಅಂದ ಸಂಜಯ್. ಅವಾಗಿಂದ ತೆಗಿತಾನೇ ಇದೆಯಲ್ಲೋ ಅಂದ ಸದಾನಂದರಿಗೆ. ಅದೆಲ್ಲ ಅಣ್ಣಂಗೆ ಬೇಕಾಗೋ ಮತ್ತು ನಮಗೆ ಬೇಕಾಗೋ ಅಂಥವಷ್ಟೇ, ಫ್ಯಾಮಿಲಿ ಆಲ್ಬಮ್ ಹಾಕೋ ಅಂಥವು ಇನ್ನೂ ತೆಗೆದೇ ಇಲ್ಲ ಅಂದ ಸಂಜಯ್. ಮಾತುಕತೆ ಮುಗಿದ ಮೇಲೆ ಮಾಡ್ಕೊಳ್ಳಿ ಆಯಿತಾ ಅಂದರು ಗೌಡರು. ಈಗಲೇ ಅವ್ರುಗಳಿಗೆ ಇಷ್ಟು ಟೈಮ್ ಬೇಕು, ಇನ್ನು ಎಂಗೇಜ್ಮೆಂಟು ಮದುವೆನಲ್ಲಿ ಶಾಸ್ತ್ರ ಮಾಡೋಕ್ಕೆ ಟೈಮ್ ಕೊಡ್ತಾರೋ ಇಲ್ವೋ ಅಂದರು ತಾರಾ. ಇಬ್ಬರೂ ಕೂತ್ಕೊಳ್ಳಿ ಅಂದರು ಗೌಡರು. ಅಪ್ಪನ ಪಕ್ಕ ಕೂರಲು ಬಂದ ನಕ್ಷತ್ರಳಿಗೆ, ನಕ್ಷು ನವೀನ್ ಪಕ್ಕ ಕೂರು ಹೋಗು ಅಂದರು ವಿಶ್ವನಾಥರು. 1-2 ಗಂಟೆಗಳ ಹಿಂದಷ್ಟೇ ಅಪ್ಪನ ಸ್ವತ್ತಾಗಿದ್ದ ನಾನು ಆಗಲೇ ಇವರ ಮನೆಗೆ ಸೇರ್ಕೊಂಡ್ಬಿಟ್ನಾ. ಕಣ್ಣಾಲಿಗಳು ತುಂಬಿ ಬಂದಿದ್ದವು. ಜಾರಿದ ಕಂಬನಿಯನ್ನು ಕಾಣಗೊಡದೆ ನವೀನ್ ಪಕ್ಕ ಕೂತಳು. ಸುಧಾ, ತಾರಾ, ನೀವು ಶಾಸ್ತ್ರ ಮಾಡಿ ಅಂದರು ಗೌಡರು. ಇಬ್ಬರು ಎದ್ದು ನಕ್ಷತ್ರಳಿಗೆ ಅರಿಶಿನ ಕುಂಕುಮ ಇಟ್ಟು ಹೂ ಮುಡಿಸಿ ಸೀರೆ ಬಳೆ ಹೂ ಕೊಟ್ಟು ಉಡಿ ತುಂಬಿದ್ದರು. ನಕ್ಷು, ಎಲ್ರಿಗೂ ನಮಸ್ಕಾರ ಮಾಡ್ಕೊಳ್ಳಿ ಪೂರ್ಣಿಮಾ ಹೇಳಿದರು. ಇಬ್ಬರು ಜೋಡಿಯಾಗಿ ಹಿರಿಯರಿಗೆಲ್ಲ ನಮಸ್ಕಾರ ಮಾಡಿಕೊಂಡು ಕೂತರು. ಬೀಗರಿಬ್ಬರು ತಾಂಬೂಲ ಬದಲಾಯಿಸಿಕೊಂಡು ಮಾತುಕತೆ ಶುರು ಮಾಡಿದರು. ವಿಶ್ವನಾಥ್ ಅವರೇ, ಬಸವ ಜಯಂತಿಗೆ ಎಂಗೇಜ್ಮೆಂಟ್ ಮಾಡಿಬಿಡೋಣ. ಕಾರ್ತಿಕ ಅಥವಾ ಸಂಕ್ರಾಂತಿಗೆ ಲಗ್ನಕ್ಕೆ ಮದುವೆ ಮಾಡೋಣ. ನವೀನನ ಕೋರ್ಸ್ ಮುಗಿಯುತ್ತೆ. ಎರಡೂ ಮನೆಗಳಲ್ಲೂ ಆಗ್ತಿರೋ ಮೊದಲನೇ ಮದುವೆ. ತಯಾರಿಗೆ ಟೈಮ್ ಹೆಚ್ಚೇ ಬೇಕು, ಏನಂತೀರಾ ಎಂದ ಗೌಡರ ಮಾತಿನ ಮಧ್ಯೆ ಅಪ್ಪ ನಡುವೆ ಬಾಯಿ ಹಾಕಿದ ನವೀನ್. ಏನು ಎಂಬಂತೆ ಎಲ್ಲರೂ ಅವನ ಕಡೆಯೇ ನೋಡಿದರು. ಅಪ್ಪ, ಅದು ನನಗೆ ನಕ್ಷತ್ರ ಅಂದರೆ ಇಷ್ಟ. ನಾನು ಅವಳನ್ನು ಪ್ರೀತಿಸ್ತಿದ್ದೀನಿ, ಇಲ್ಲ ಅಂತಲ್ಲ. ಆದರೆ ನನಗೂ ಕೆರಿಯರ್ ಮುಖ್ಯ ಅಲ್ವಾ? ಮದುವೆ ಆದಮೇಲೆ ಪ್ರಾಕ್ಟೀಸ್ ಮಾಡು, ಬೇಡ ಅಂದ್ಯೋರು ಯಾರು? ಸುಧಾಮಣಿಯವರು ತಟ್ಟನೆ ಹೇಳಿದರು. ಅದು ಹಾಗಲ್ಲಮ್ಮ, ರೂಪ, ಗುಣ, ಬುದ್ಧಿವಂತಿಕೆ ಎಲ್ಲದರಲ್ಲೂ ನನಗೆ ನಕ್ಷತ್ರ ಸರಿಯಾದ ಜೋಡಿನೇ. ನಾನೇ ಇಷ್ಟಪಟ್ಟು ಆಯ್ಕೆ ಮಾಡಿದ್ದೀನಿ. ಆದರೆ ಡಾಕ್ಟರ್ ಆಗಿರೋ ನನಗೆ ನನ್ನ ಹೆಂಡತಿ ಬರೀ PUC ಓದಿದ್ದಾಳೆ ಅಂತ ಅಂದರೆ ನನ್ನ ಪ್ರೆಸ್ಟೀಜ್ ಪ್ರಶ್ನೆ. ಅಟ್ಲೀಸ್ಟ್ ಒಂದು ಡಿಗ್ರಿನಾದರೂ ಕಂಪ್ಲೀಟ್ ಮಾಡಿದ್ರೆ ಮುಂದೆ ಹೇಳಲು ತೋಚದೆ ಅಪ್ಪನ ಮುಖ ನೋಡಿದ್ದ. ಮದುವೆ ಆದಮೇಲೆ ಓದಿಸ್ಬೇಕು ಅಂತಿದ್ದೀಯಾ ಅಂದರು ಸದಾನಂದರು. ಮಗಳ ವಿದ್ಯಾಭ್ಯಾಸ ನಿಲ್ಲೋದಿಲ್ಲ ಅಂತ ವಿಶ್ವನಾಥರಿಗೆ ನಿರಾಳವಾಗಿತ್ತು. ಇಲ್ಲ ಅಪ್ಪ, ಮದುವೆ ಆದಮೇಲೆ ಓದೋದಾಗಲ್ಲ. ಅದಕ್ಕೆ ನಾನು ಅವಳ ಎಜುಕೇಷನ್ ಮುಗಿಯೋವರೆಗೂ ಪ್ರೀತಿ ವಿಷಯ ಹೇಳಬಾರ್ದು ಅಂತ ತೀರ್ಮಾನ ಮಾಡಿದ್ದೆ. ಅಷ್ಟರಲ್ಲಿ ನೀವು ನಿರ್ಧಾರ ಮಾಡಿದ್ರಿ ಅಂದ ನವೀನ್. ಅವನು ಹೇಳ್ತಿರೋದು ಸರಿ ಇದೆ ಎನ್ನುತ್ತಾ, ಈಗೇನು ಮಾಡಬೇಕು ಅಂತಿದ್ದೀಯಾ, ನೀನು ತೀರ್ಮಾನ ಹೇಳು ಅಂದರು ಗೌಡ್ರು. ನಂದು ಈಗ ಕೋರ್ಸ್ ಅಷ್ಟೇ ಮುಗಿಯೋದು. ಕೋರ್ಸ್ ಮುಗಿದ ಕೂಡಲೇ ಕೆಲಸ ಏನು ಸಿಗಲ್ಲ. ನಾನು ಜಾಬ್ ಸರ್ಚ್ ಮಾಡಬೇಕು, ಸ್ವಲ್ಪನಾದರೂ ಲೈಫ್ ಸೆಟಲ್ ಮಾಡ್ಕೋಬೇಕು. ನಾನಿಲ್ಲೇ ಅವಳಿಂದೆ ಪ್ರೀತಿ ಅಂತ ಸುತ್ತಿ ಎಜುಕೇಷನ್ ಹಾಳು ಮಾಡ್ಕೋತೀನೋ ಅಂತ ಒಂದು ಸಾರಿ ಹೇಳಿದ್ಲು. ನೀನು ಮೊದಲು ಡಾಕ್ಟರ್ ಆಗಿ ಆಮೇಲೆ ಪ್ರೀತಿ ಅಂತ ಮಾತಾಡು ಅಂದಿದ್ಲು. ಅವಳು ಬಯಸೋ ಹಾಗೇನೆ ಮದುವೆ ಆಗೋದು ಅಂತ ಅಂದ ನವೀನ್. ಸಂಬಂಧಗಳು ಮೇಲಿನ ಮೇಲೆ ಬರ್ತಿದ್ದಾವೆ. ನಾವು ಎಷ್ಟು ಅಂತ ಹೇಳೋದು? ತಮ್ಮ ಸಮಸ್ಯೆಯನ್ನು ಮುಂದಿಟ್ಟರು ವಿಶ್ವನಾಥರು. ಹೀಗೆ ಮಾಡಿದ್ರೆ ಹೇಗೆ ವಿಶ್ವನಾಥರೇ? ಎಂಗೇಜ್ಮೆಂಟ್ ಮಾಡಿ ಸಂಬಂಧ ಗಟ್ಟಿ ಮಾಡಿಕೊಳ್ಳೋಣ. ಅವನು ಯಾವಾಗ ಮದುವೆ ಆಗ್ತೀನಿ ಅಂತನೋ ಆವಾಗಲೇ ಮಾಡೋಣ, ಏನಂತೀರಾ ಎಂದರು ಗೌಡರು. ಆಗ್ಬೋದು, ಎಷ್ಟು ವರ್ಷ ಅಂತ ಎಂದರು ವಿಶ್ವನಾಥರು. 3 ವರ್ಷ ಸಾಕು. ಚುಕ್ಕಿ BSc ಮುಗಿಸ್ಲಿ ಸಾಕು, ನಾನು ಅಷ್ಟರಲ್ಲಿ ಸೆಟಲ್ ಆಗ್ತೀನಿ. ಎಲ್ಲ ಭಾರವನ್ನು ತನ್ನ ಮೇಲೆಯೇ ಹಾಕಿಕೊಂಡಿದ್ದ ಕೊಟ್ಟ ಮಾತಿನಂತೆ. ಕಿಂಚಿತ್ತು ನಕ್ಷತ್ರಳ ಮೇಲೆ ಯಾರಿಗೂ ಅನುಮಾನ ಬಾರದಂತೆ. ಎಂಗೇಜ್ಮೆಂಟ್ ಮಾಡಿ 3 ವರ್ಷ ಬಿಡೋದು? ಎಂಗೇಜ್ಮೆಂಟ್ ಮಾಡದೇ ಬಿಟ್ಟರೆ ಬರ್ತಿರೋ ಸಂಬಂಧಗಳಿಗೆ ಸಬೂಬು ಹೇಳೋಕ್ಕಾಗಲ್ಲ. ಮತ್ತೆ ಯೋಚನೆಗೆ ಬಿದ್ದರು ಎಲ್ಲರೂ. ಏನಂತೀರಾ ವಿಶ್ವನಾಥ್ ಅವರೇ ನೀವು? ಗೌಡರು ಕೇಳಿದ್ದರು. ಇಲ್ಲಿಗೆ ಈ ಅಧ್ಯಾಯ ಮುಕ್ತಾಯವಾಯಿತು. ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದಗಳು.